ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಹೈನುಗಾರಿಕೆ ಆಸರೆ, ಶಾಸಕ ಸಿಮೆಂಟ್ ಮಂಜು. ಆಲೂರು: ಮಹಿಳೆಯರು ಸ್ವಾವಲಂಬನೆ ಬದುಕಿನ ಜೊತೆಗೆ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎನ್ನುವ ಉದ್ದೇಶದಿಂದ ನರೇಂದ್ರ ಮೋದಿಜಿಯವರು ಹಲವಾರು ಯೋಜನೆ ಜಾರಿಗೆ ತಂದಿದ್ದಾರೆ ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಅವರು ತಾಲೂಕಿನ ಬೈರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಂಚನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಹಿಂದಿನಿಂದಲೂ ಮಹಿಳೆಯರು ಕೃಷಿ, ಹೈನುಗಾರಿಕೆಯಂತಹ ಚಟುವಟಿಕೆಗಳ ಮೂಲಕ ತನ್ನ ಕೌಟುಂಬಿಕ ಬದುಕನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವುದರ ಜೊತೆಗೆ ಸ್ವಾವಲಂಬಿ ಜೀವನ ನಡೆಸಿಕೊಂಡು ಬಂದಿದ್ದಾರೆ. ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳಾ ಹಾಲು ಒಕ್ಕೂಟಗಳ ಸಹಕಾರಿ ಸಂಘಗಳು ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಿವೆ. ಇದಕ್ಕೆ ಪೂರಕವೆಂಬತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಪ್ರೋತ್ಸಾಹಧನ ನೀಡುವ ಮೂಲಕ ಹೈನುಗಾರಿಕೆಯ ಚಟುವಟಿಕೆಗೆ ಹೆಚ್ಚಿನ ಉತ್ತೇಜನ ನೀಡಿದ್ದರು. ರಾಜ್ಯದಲ್ಲಿ ನಮ್ಮ ಸರ್ಕಾರ ಇಲ್ಲದಿದ್ದರೂ ಸಂಬಂಧಪಟ್ಟ ಮಂತ್ರಿಗಳ ಮನೆಗಳಿಗೆ ಭೇಟಿ ನೀಡಿ ಕ್ಷೇತ್ರದ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಅನುದಾನ ತರುವ ಪ್ರಯತ್ನ ಮಾಡುತ್ತಿದ್ದೇನೆ. ಸರ್ಕಾರದಿಂದ ಬರುವ ಅನುದಾನವನ್ನು ಅವಶ್ಯಕತೆಯಿರುವ ಕಡೆ ಬಳಸಿಕೊಳ್ಳಲಾಗುತ್ತಿದೆ ಎಂದು ಹೇಳಿಸಿದರು. ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಮಾತನಾಡಿ, ಜಿಲ್ಲಾ ಕೇಂದ್ರ ಬ್ಯಾಂಕ್ ಹಾಗೂ ಜಿಲ್ಲಾ ಹಾಲು ಒಕ್ಕೂಟ ರೈತನ ಬದುಕಿಗೆ ಆಸರೆಯಾಗಿವೆ. ರೈತರು ಹಾಲನ್ನು ಉತ್ಪಾದಿಸಿ ಡೈರಿಗೆ ಹಾಕುವುದು ಮುಖ್ಯವಲ್ಲ, ಹಾಲನ್ನ ಮಾರಾಟ ಮಾಡಿ ರೈತರಿಗೆ ಹಣ ಪಾವತಿ ಮಾಡುವುದು ಅಷ್ಟೇ ಮುಖ್ಯವಾಗಿರುತ್ತದೆ. ಡಿ. ರೇವಣ್ಣನವರು ಹೈನುಗಾರಿಕೆಯಲ್ಲಿ ದೊಡ್ಡ ಕ್ರಾಂತಿ ಮಾಡಿದ್ದಾರೆ. ಅವರ ಹೋರಾಟದ ಫಲವಾಗಿ ಇಂದು ರೈತರು ನೆಮ್ಮದಿ ಬದುಕು ಕಟ್ಟಿಕೊಂಡಿದ್ದಾರೆ ಎಂದರು. ಜಿಲ್ಲಾ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕೆಎಸ್ ಮಂಜೇಗೌಡ ಹಾಗೂ ಕಬ್ಬಿನಹಳ್ಳಿ ಜಗದೀಶ್ ಮಾತನಾಡಿ, ಹೈನುಗಾರಿಕೆ ಬೆಳೆಯುವುದಕ್ಕೆ ಮಹಿಳಾ ಸಂಘಗಳು ಪ್ರಮುಖ ಪಾತ್ರ ವಹಿಸುತ್ತಿದ್ದು, ಇಂದು ಗ್ರಾಮೀಣ ಭಾಗದಲ್ಲಿ ರೈತರು ಕೃಷಿಯ ಜೊತೆಗೆ ಹೈನುಗಾರಿಕೆಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಕೆಲವೊಂದು ಸಂದರ್ಭದಲ್ಲಿ ಹವಾಮಾನ ವೈಪರೀತ್ಯದಿಂದ ಕೃಷಿ ಕೈಕೊಟ್ಟ ಸಂದರ್ಭದಲ್ಲಿ ಹೈನುಗಾರಿಕೆ ರೈತರನ್ನ ಕೈ ಹಿಡಿದು ಮೇಲೆತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕೆಎಂಎಫ್ ನಿರ್ದೇಶಕ ಪಿಎಲ್ ಲಿಂಗರಾಜು, ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟ ವ್ಯವಸ್ಥಾಪಕಿ ಸೌಜನ್ಯ ವೀರಶೈವ, ತಾಲೂಕು ಅಧ್ಯಕ್ಷ ಅಜಿತ್ ಚಿಕ್ಕಣಗಾಲ್, ಹಿರಿಯ ವಿಸ್ತರಣಾಧಿಕಾರಿ ಪುಟ್ಟರಾಜು, ಭವ್ಯ, ಮಂಚೇನಹಳ್ಳಿ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷೆ ಕಮಲಾಕ್ಷಿ, ಬೈರಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮಾ ಮಂಜೇಗೌಡ, ಗ್ರಾಮದ ಮುಖಂಡರಾದ ನಂಜೇಶ್, ಎಂಡಿ ಮಂಜುನಾಥ್, ನೀಲಕಂಠಪ್ಪ, ನಾಗೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದಂತಹ ನಮ್ಮೆಲ್ಲರ ನಾಯಕರು, ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಸಿಮೆಂಟ್ ಮಂಜಣ್ಣ ಅವರಿಗೆ ಧನ್ಯವಾದಗಳು. ಮಂಜಣ್ಣ ಅವರೇ, ಈ ಬಿಲ್ ಪ್ರೊಡ್ಯೂಸ್ ಮಾಡಿದ್ರೆ ಈಗ ಹೊಸದಾಗಿ ಸಾಫ್ಟ್ವೇರ್ ಬಿಟ್ಟಿದ್ದಾರೆ. ಆ ಸಾಫ್ಟ್ವೇರ್ ಆಪ್ಷನ್ ಅಲ್ಲಿ ಹಾಕ್ಬಿಟ್ಟು ಸರಿ ಒಂದು ನಿಮಿಷ ಕೇಳಿದ್ರೆ ಎಲ್ಲಿದ್ದೀರಪ್ಪ ಕೇಳ್ರಿ ಏನು ಅಂತ ಕೊಡಿ ಮೈಕ್ ಅವ್ರಿಗೆ ಹೇಳಿ ಏನಾಗಿದೆ ಅಂತ. ಸರ್ ಈಗ ಇದ್ರಲ್ಲಿ ಏನಪ್ಪಾ, ವೇದೋಕ್ತಂ ಕರ್ಪೂರ ನೀರಾಜನಂ ದರ್ಶಯಾಮಿ, ವೇದೋಕ್ತಂ ದೇವತಾ ಮಹಾಲಕ್ಷ್ಮಿ ದೇವತಾ. 108 ಲೀಟರ್ 5 ಮತ್ತು 6 ಸಾಲಿನಲ್ಲಿ 226, 6 ಮತ್ತು 7ರಲ್ಲಿ 240, 7 ಮತ್ತು ಮಾಡ್ಬೇಕಂತ ಮಾಡ್ಕೊಂಡ್ ಬಂದ್ರು. ನಾವು ಎಲ್ಲರಿಗೂ ಬಂದಂತ ಸರ್ಕಾರದ ಅನುದಾನಗಳಲ್ಲಿ ನಾವು ಸಮಾನವಾಗಿ ಕೆಲಸ ಮಾಡಿದ್ವಿ. ರೋಡ್ ಇರ್ಬೋದು, ಇನ್ನೊಂದಿರ್ಬೋದು, ಬೇರೆ ಬೇರೆ ಇರ್ಬೋದು, ಅಥವಾ ಏನಾದ್ರು ಸಹಕಾರ ಕೊಡುವಂಥದ್ದಿರ್ಬೋದು, ಎಲ್ಲ ಮಾಡಿದ್ವಿ. ಅದು ನಮ್ಮ ಧರ್ಮ, ಅದು ನನಗೆ ಆ ನಂಬಿಕೆ ಇದೆ, ನನಗೆ ಆ ಒಂದು ನಿಷ್ಠೆಯಿಂದ ಕೆಲಸ ಮಾಡಿದ್ವಿ. ಅದರಿಂದ ಹೆಚ್ಚಿನ ಮಾತಾಡೋಕೆ ಹೋಗಲ್ಲ. ಸೌಜನ್ಯ ಮೇಡಮ್ ಅವರೆಲ್ಲ ಜಾಸ್ತಿ ಮಾತಾಡ್ತಾರೆ. ಡೈರಿ ಬಗ್ಗೆ ಏನೇನು ಕೊಡ್ಬೋದು ಈ ತಾಲೂಕಿಗೆ ಎಲ್ಲ ಬಂದು ಹೆಚ್ಚು ನಮಗೆ ಭಾಗ ಕೊಟ್ಟರೆ ನಾವು ಅವ್ರನ್ನ ತುಂಬ ನಮಸ್ಕಾರ ಮಾಡ್ತೀವಿ ಮತ್ತು ಹೊಗಳ್ತೀವಿ ಎಲ್ಲ ಡೈರಿಗಳಲ್ಲೂ ಕೂಡ ಅಂತ ಹೇಳಿ, ಸ್ವಲ್ಪ ಮ್ಯಾಟ್ ಜಾಸ್ತಿ ಕೊಡಬೇಕು ಮೇಡಮ್ ಅವರೇ. ನಮ್ಮ ತಾಲೂಕಿಗೆ ಕಮ್ಮಿ ಆಗಿದೆ, ಕೊಡಿ. ಪುಟ್ಟರಾಜು ಅವ್ರು ಮಾತಾಡೋಲ್ಲ, ಸುಮ್ಮನೆ ಕೂತ್ಕೊಬಿಡ್ತಾರೆ. ನಾನು ಹೇಳಿದ್ದೀನಿ, ನೆನ್ನೆ ಹೇಳ್ದೆ, ನೋಡಪ್ಪ ಮ್ಯಾಟ್ ಸಾಕಾಗಲ್ಲ. ನಾವು 70 ಭಾಗ ಕೃಷಿನ ಅವಲಂಬಿಸಿದ್ವಿ. ಆ ಕೃಷಿದಲ್ಲಿ ವೈಮಾನಿಕ ಮತ್ತು ವಾಯು ವೈಫಲ್ಯದಿಂದ ಆದಂತಹ ಹೆಚ್ಚು ಕಡಿಮೆ ಸಂದರ್ಭದಲ್ಲಿ ನಮ್ಮ ನೆರವಿಗೆ ಬಂದಂತಹ ಒಂದು ಬೃಹತ್ವಾದ ಉದ್ಯಮ ಹೈನುಗಾರಿಕೆ. ಇವತ್ತು ಗ್ರಾಮೀಣ ಭಾಗದಲ್ಲಿ ಕೃಷಿಗೆ ನಾವು ಏನು ಆದ್ಯತೆ ಕೊಡ್ತಾ ಇದೀವೋ ಹೈನುಗಾರಿಕೆನೂ ಕೂಡ ಅಷ್ಟು ಮುಖ್ಯವಾಗಿದೆ. ಇವತ್ತು ನನಗೆ ಹೈನುಗಾರಿಕೆ ಇಲ್ಲದೆ ಕೆಲವು ಕುಟುಂಬಗಳ
ನಿರ್ವಹಣೆ ಕೂಡ ಕಷ್ಟ ಆಗ್ತಿತ್ತು ಅಂತ ನಾವೆಲ್ಲರೂ ಭಾವಿಸ್ಬೇಕಾಗ್ತದೆ. ಆ ದಿಕ್ಕಿನಲ್ಲಿ ಇವತ್ತು ಹೈನುಗಾರಿಕೆ ಬೆಳಿಲಿಕ್ಕೆ ನಿಮ್ಮೆಲ್ಲರ, ಅದರಲ್ಲೂ ಕೂಡ ಮಹಿಳಾ ಡೈರಿಗಳು ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸುತ್ತಾ ಇರೋದ್ರಿಂದ ಒಂದು ಕುಟುಂಬದ ನಿರ್ವಹಣೆಗೆ ಈ ಹೈನುಗಾರಿಕೆ ಅತ್ಯುತ್ತಮವಾದ ಒಂದು ಉದ್ಯಮವಾಗಿದೆ. ಈ ಉದ್ಯಮನ ಯಶಸ್ವಿಯಾಗಿ ಬೆಳೆಸ್ಕೊಂಡು ಹೋಗೋಣ. ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಆ ಒಂದು ಸಂಘಗಳನ್ನ ಕಟ್ಟೋ ಜೊತೆಗೆ ಈ ಒಂದು ಮಂಚನಹಳ್ಳಿ ಪ್ರಾಥಮಿಕ ಕೃಷಿ ಹಾಲಿನ ಕಟ್ಟಡ ಅತ್ಯುತ್ತಮವಾದ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಇದಕ್ಕೆ ನಿಮ್ಮೆಲ್ಲರ ಪರಿಶ್ರಮ, ನಿಮ್ಮೆಲ್ಲರ ವೈಯಕ್ತಿಕವಾದ ಸಮಯನ ವಿನಿಯೋಗ ಮಾಡಿದಿರಿ. ಇದರಲ್ಲಿ ಯಾವುದೇ ತರಹದ ರಾಜಕೀಯ ಮತ್ತೊಂದು ಇಲ್ದಲ್ಲಿ ನೀವೆಲ್ಲ ಒಟ್ಟೊಟ್ಟಿಗೆ ಹೋಗ್ತಾ ಇರೋದು ಖುಷಿ ತಂತ ಅಂತ ಹೇಳ್ತಾ ಈ ಸಹಕಾರಿ ಕ್ಷೇತ್ರ ಒಂದು ಉನ್ನತ ಮಟ್ಟಕ್ಕೆ ಬೆಳೆದಿದೆ ಅಂತಂದ್ರೆ ನಾವು ರೇವಣ್ಣ ಸಾಹೇಬರನ್ನು ನೆನೆಸಬೇಕಾಗ್ತದೆ. ಜಿಲ್ಲಾ ಕೇಂದ್ರ ಬ್ಯಾಂಕ್ ಇರ್ಬೋದು, ಹಾಸನ ಹಾಲು ಒಕ್ಕೂಟ ಇರ್ಬೋದು. ಇವತ್ತು ಇವೆರಡೂ ಇಲ್ದಲೆ ಜಿಲ್ಲೆಯ ರೈತರ ಬದುಕಿಲ್ಲ ಅನ್ನೋ ಭಾವನೆ ಖಂಡಿತ ಸತ್ಯ. ಅವರ ಪರಿಶ್ರಮದಿಂದ ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ತಾವು ಹಾಲು ಉತ್ಪಾದನೆ ಮಾಡಿ ಡೈರಿ ಕಳಿಸೋದು ಎಷ್ಟು ಮುಖ್ಯನೋ ಅದನ್ನ ಮಾರಾಟ ಮಾಡಿ ರೈತರಿಗೆ ಹಣ ಪಾವತಿ ಮಾಡೋದು ಅಷ್ಟೇ ಮುಖ್ಯ. ಇವತ್ತು ಪ್ರತಿದಿನ ಜಿಲ್ಲೆನಲ್ಲಿ ಸುಮಾರು 13 ರಿಂದ 14 ಲಕ್ಷ ಲೀಟರ್ ಹಾಲು ಶೇಖರಣೆ ಆಗ್ತಾ ಇದೆ. ಕೇವಲ ಸ್ಥಳೀಯವಾಗಿ ಮಾರಾಟ ಆಗ್ತಿರೋದು 2 ರಿಂದ 2.5 ಲಕ್ಷ ಲೀಟರ್ ಹಾಲು. ಇನ್ನು ಉಳಿದ 10 ಲಕ್ಷ ಲೀಟರ್ ಹಾಲನ್ನ ಅದರಿಂದ ಬರಂತ ಉಪ ಉತ್ಪನ್ನಗಳನ್ನ ತಯಾರು ಮಾಡಿ ಮಾರಾಟ ಮಾಡಿ ದೇಶದ ಗಡಿಭಾಗಕ್ಕೆ ಹಾಲನ್ನು ಕಳಿಸಿ ಇವತ್ತು ರೈತರಿಗೆ ಸಕಾಲಕ್ಕೆ 15 ದಿವಸಕ್ಕೊಮ್ಮೆ ಹಣ ಪಾವತಿ ಮಾಡ್ತಿರ್ತಕ್ಕಂಥ ಯಾವ್ದಾದ್ರು ಕ್ಷೇತ್ರ ಇದೆ, ಅದು ಸಹಕಾರಿ ಕ್ಷೇತ್ರ ಅನ್ನೋದನ್ನ ತಾವೆಲ್ಲರೂ ಸಹ ನಮ್ಮ ತಾಯಂದಿರು ಅಣ್ಣ ತಮ್ಮಂದಿರು ಅರ್ಥ ಮಾಡ್ಕೋಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಇವತ್ತೇನು ಹಾಸನ ಜಿಲ್ಲೆಯಲ್ಲಿ ಸುಮಾರು 550 ಎಕರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ದೇವರು ಸಮಾನ ಭಾರತ ದೇಶದಲ್ಲಿ ಗೋವಿಗೆ ಅತ್ಯಂತ ಪೂಜನೀಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಬಹುಮುಖ್ಯವಾಗಿ ಮಹಿಳೆಯರಿಗೂ ಕೂಡ ತುಂಬಾ ಪೂಜನೀಯ ಸ್ಥಾನವನ್ನು ಭಾರತ ದೇಶದಲ್ಲಿ ಕೊಟ್ಟಿದ್ದಾರೆ. ಒಂದು ಮನೆ ಉದ್ಘಾಟನೆ ಆಗ್ಲಿ, ಮನೆ ಗೃಹ ಪ್ರವೇಶ ಇರ್ಬೋದು, ಯಾವುದೇ ಕಾರ್ಯಕ್ರಮ ಆಗ್ಬೇಕಾದ್ರೂ ಕೂಡ ಗೋವುನ ಮನೆ ತುಂಬಿಸ್ಕೊಂಡು ಆಮೇಲೆ ಕಾರ್ಯಕ್ರಮವನ್ನು ಮಾಡ್ತೀವಿ. ಅಂದ್ರೆ ಶುಭಾರಂಭ ಅಂತ ಹೇಳಿ ಅರ್ಥ. ಇವತ್ತು ಭಾರತ ದೇಶ ಒಂದು ರೀತಿ ಹೈನುಗಾರಿಕೆಯಲ್ಲಿ ಒಂದು ದೊಡ್ಡ ಸಾಧನೆಯನ್ನ ಮಾಡ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕ ಒಂದು ಹೈನುಗಾರಿಕೆಯಲ್ಲಿ ಮಹತ್ವವಾದ ಹೆಜ್ಜೆನ ಇಡ್ತಾ ಇದ್ದಾರೆ. ಅದರಲ್ಲಿ ಸರ್ಕಾರಗಳು ಹೈನುಗಾರಿಕೆ ಯಾರು ಮಾಡ್ತಾರೆ ಅವ್ರಿಗೆ ವಿಶೇಷವಾಗಿ ಸಹಕಾರವನ್ನ ಮಾಡಬೇಕು. ಯಾಕೆಂದ್ರೆ ಹೈನುಗಾರಿಕೆ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಕೂಡ ತುಂಬಾ ಶ್ರೀಮಂತರಲ್ಲ, ಎಲ್ಲ ಬಡವರು ಮತ್ತೆ ಮಧ್ಯಮ ವರ್ಗದವರು. ಹೈನುಗಾರಿಕೆ ಮಾಡೋದ್ರ ಜೊತೆಗೆ ಕೃಷಿನೂ ಮಾಡ್ತಾರೆ, ಹೈನುಗಾರಿಕೆಯನ್ನು ಕೂಡ ಮಾಡ್ತೀವಿ. ಹೈನುಗಾರಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಗೊಬ್ಬರನೂ ಸಿಗುತ್ತೆ, ಒಂದು ರೀತಿ ನಮ್ಗೊಂದು ಕೆಲಸನೂ ಸಿಗುತ್ತೆ. ಅದ್ರ ಜೊತೆಗೆ ಹಾಲನ್ನು ಮಾರಾಟ ಮಾಡಿದ್ರಲ್ಲಿ ಬಂದಂತ ಹಣದಲ್ಲಿ ನಮ್ಮ ಕುಟುಂಬವನ್ನು ಕೂಡ ನಿರ್ವಹಣೆ ಮಾಡಬಹುದು. ಆದ್ರೆ ಬರ್ಬೇಕಾದಂತ ಹಣ ಸರಿಯಾದ ಸಂದರ್ಭದಲ್ಲಿ ಬಂದ್ರೆ ಮಾತ್ರ ನಾವು ಕೊಟ್ಟಿರೋ ಕಷ್ಟಕ್ಕೆ ಸಾರ್ಥಕ ಆಗುತ್ತೆ ಹೊರತು ಸರಿಯಾದ ಸಮಯದಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ನಾವು ಇಡೀ 6 ತಿಂಗಳನ್ನ ದುಡ್ದು ಹಾಲು ಹಾಕಿ ತಗೊಂಡೋಗಿ ಡೈರಿ ಕೊಟ್ಟು ಸರಿಯಾದ ಸಮಯಕ್ಕೆ ಹಣ ಬರಬೇಕಾಗಿರ್ತಕ್ಕಂಥದ್ದು, ಹಣವನ್ನು ಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ. ಇವತ್ತು ಮಹಿಳೆಯರು ಸ್ವಾವಲಂಬಿಯ ಬದುಕನ್ನ ಈ ಒಂದು ಹೈನುಗಾರಿಕೆಯಲ್ಲಿ ಬದುಕ್ತಾ ಇದ್ದಾರೆ. ಅಂದ್ರೆ ಮನೆಯಲ್ಲಿ ಯಜಮಾನರು 2 ದಿವಸ ದುಡಿಮೆ ಇಲ್ಲ ಅಂದ್ರೂ ಕೂಡ ಹೈನುಗಾರಿಕೆ ನಂಬಿ ತನ್ನ ಜೀವನವನ್ನ, ತನ್ನ ಮಕ್ಕಳನ್ನ, ತನ್ನ ಮನೆಯನ್ನ ಸಲ್ಲತಕ್ಕಂತ ಶಕ್ತಿ ಮಹಿಳೆಯರಿಗಿದೆ. ಇವತ್ತು ಒಂದ್ ರೀತಿ ಹಿಂದೆಲ್ಲ ಮಹಿಳೆಯರು ಬರೀ ಅಡಿಗೆ ಮನೆಗೆ ಮಾತ್ರ ಸೀಮಿತ ಆಗಿದ್ರು. ಆದ್ರೆ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಹಿಡಿದು, ತಾಲೂಕ್ ಪಂಚಾಯತಿ ಅಧ್ಯಕ್ಷರಿಂದ ಹಿಡಿದು, ಜಿಲ್ಲಾಧಿಕಾರಿಗಳಿಂದ ಹಿಡಿದು, ತಹಸೀಲ್ದಾರಿಂದ ಹಿಡಿದು ಡೈರಿ ಅಧ್ಯಕ್ಷ ತನಕ ಕೂಡ ಮಹಿಳೆಯರ ಪಾಲನೆ ಹೆಚ್ಚಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ನೋಡ್ತಿದ್ವಿ. ಇತ್ತೀಚಿನ ದಿನಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಹಿಳೆಯರಿಗೋಸ್ಕರ 33% ಮೀಸಲಾತಿಯನ್ನ ರಾಜಕೀಯದಲ್ಲೂ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಶಾಸಕ ಸ್ಥಾನದಲ್ಲಿರ್ಬೋದು, MP ಸ್ಥಾನದಲ್ಲಿರ್ಬೋದು, ಅದರಲ್ಲೂ ಕೂಡ 33% ಮಹಿಳೆಯರೇ ಹೆಚ್ಚಿನದಾಗಿ ಪಾಲ್ಗೊಳ್ಳೋ ನಿಟ್ಟಿನಲ್ಲಿ 33% ಮೀಸಲಾತಿಯಾಗಿ ಕ್ಯಾಬಿನೆಟ್ ಅಲ್ಲಿ ಕೂಡ ಅಪ್ರೂವಲ್ ಆಗಿದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ 224 MLAಗಳಿದೀವಿ ಅಂತ ಹೇಳಿದ್ರೆ ಸುಮಾರು 75 ಜನ MLAಗಳು ಮಹಿಳೆಯರು ಕೂಡ ಆಸೆ ಬರ್ತಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ಉತ್ತಮವಾದ ಕಾರ್ಯಕ್ರಮನ ಮಂಚನಹಳ್ಳಿ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ಮಾಡಿದಿರಾ, ಉತ್ತಮವಾದ ಕಟ್ಟಡವನ್ನು ಕೂಡ ಮಾಡಿದಿರಾ. ಈ ಭಾಗದಲ್ಲಿ ಒಂದು ಧೈರ್ಯ ಕಟ್ಟಡ ಅವಶ್ಯಕತೆ ಇತ್ತು. ತಾವು ಸ್ವಾವಲಂಬಿಯಾಗಿ ಉತ್ತಮವಾದ ವ್ಯಾಪಾರ ವಹಿವಾಟುಗಳನ್ನ
ಹೈನುಗಾರಿಕೆಯಲ್ಲಿ ಮಾಡ್ಲಿಕ್ಕೆ ಒಂದು ಉತ್ತಮ ಸ್ಥಳಾವಕಾಶವನ್ನ ತಾವೆಲ್ಲರೂ ಕೂಡ ಸೇರಿ ಮಾಡ್ಕೊಂಡಿದ್ದೀರಾ. ತಾವುಗಳು ನನಗೆ ಮನವಿನ ಕೊಟ್ಟಿದ್ದೀರಾ, ನಾನೀಗ ಬಂದು ಸ್ಥಳವನ್ನ ವೀಕ್ಷಣೆ ಮಾಡ್ತೀನಿ. ಖಂಡಿತವಾಗ್ಲೂ ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ನನಗೆ ಬರ್ತಕ್ಕಂಥ ಅನುದಾನಕ್ಕೆ ಅನುಗುಣವಾಗಿ ತಮಗೆ ಅನುದಾನವನ್ನು ಕೊಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ನಾನು ಮಂಚಳ್ಳಿ ಮತ್ತು ಶಿವಸೂರು ದೇವಸ್ಥಾನ ಇಲ್ಲ, ತುಂಬಾ 40 ವರ್ಷ ಆಗಿದೆ. ತಾವು ಮನವಿಯನ್ನ ಕೊಟ್ಟರೆ ಹೇಳ್ತೀನಿ, ತಾವು ಮನವಿಯನ್ನ ಕೊಟ್ಟರೆ ನನಗೆ ಬರ್ತಕ್ಕಂಥ ಅನುದಾನದಲ್ಲಿ 2 ದೇವಸ್ಥಾನಕ್ಕೂ ಕೂಡ ಸ್ವಲ್ಪ ಅನುದಾನಗಳು 2 ದೇವಸ್ಥಾನಕ್ಕೂ ಕೂಡ ಕೊಡ್ತೀನಿ ನಾನು. ಆದ್ರೆ ಇಷ್ಟ ಕೊಡ್ತೀನಿ ಅಂತ ಸುಮ್ಮನೆ ಪ್ರಾಮಿಸ್ ಮಾಡಲ್ಲ. ಯಾಕೆಂದ್ರೆ ಬರ್ತಿರ್ತಕ್ಕಂಥ ದುಡ್ಡು ಕೊಡ್ಬೇಕಲ್ಲ, ಎಲ್ಲಿ ಕೊಡ್ತದೆ